ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ವೆಂಕಿ, ಈ ಗಾಡಿ ರೆಡಿ ಆಯ್ತಾ? ತೆಗೆದು ನೋಡಿದ್ಯಾ ಡಿಕ್ಕಿ? ಯಾಕೋ ಬೇಜಾರು ಮಾಡ್ಕೊಂಡಿದ್ಯಾ? ಏನಾಯ್ತು? ಹರೀಶ ಹರೀಶ ಇಲ್ಲಿಗೆ ಬಂದಿದ್ದ? ಏನಂತ ಒಂದು? ಅಮ್ಮ ದುಡ್ಡು ಕೊಡೋದು ಬೇಡ ಅಂದ್ಲ? ನಾನು ಮಾತಾಡ್ತೀನಿ. ಲಕ್ಷ್ಮಿ, ನೀರೇನಾದ್ರೂ ಬೇಕಾ? ತಗೊಂಬರ್ಲ? ಬೇಡ. ಹರೀಶ ಎಲ್ಲ ಬಂದಿದ್ನ? ಅವ್ನಿಗೆ ದುಡ್ಡು ಕೊಡಬೇಡ ಅಂತ ಯಾಕೆ ಹೇಳಿದೆ? ನಾನು ಇಷ್ಟು ದಿನ ಕೋರ್ಟು ಕಚೇರಿ ಅಂತ ಓಡಾಡಿಕೊಂಡು ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೋರಾಟ ಮಾಡ್ತಿರೋದನ್ನೆಲ್ಲ ಒಂದು ಮಾತಲ್ಲಿ ವ್ಯರ್ಥ ಮಾಡಿದೆ. ನಮ್ಮ ಮಾತಕ್ಕಂತೂ ಬೆಲೆ ಕೊಡಲಿಲ್ಲ. ಪೊಲೀಸು ಕೋರ್ಟ್ಕಾರು ಹೆದರುಕೊಂಡು ಸರಿ ದಾರಿಗೆ ಬರಲಿ ಅಂತ ನಾನು ಪ್ರಯತ್ನ ಮಾಡ್ತಾ ಇದ್ರೆ, ನೀನೇ ಈಗ ಸೋಮಾರಿತನದಿಂದ ಜೀವನ ಮಾಡೋದಕ್ಕೆ ದಾರಿ ಮಾಡಿಕೊಡ್ತಾ ಇದ್ದೀನಿ. ಹಾಗಲ್ಲ ರೀ ಪಾಪ, ಅವನಿಲ್ಲಿ ಬಂದು ಕಣ್ಣೀರು ಹಾಕ್ಕೊಂಡು ದುಃಖ ಪಟ್ಕೊಂಡ. ಅದನ್ನು ನೋಡ್ಲಾರ್ದೆ ದುಡ್ಡು ಕೊಡೋದು ಬೇಡ ಅಂತ ಹೇಳಿದೆ. ಇನ್ಮೇಲೆ ಅವ್ನು ಕೆಲ್ಸಕ್ಕೆ ಹೋಗ್ತಾನಂತೆ ರೀ. ಅವ್ನು ಖಂಡಿತ ಬದಲಾಗ್ತಾನೆ. ಲಕ್ಷ್ಮಿ, ಅವನು ಅಷ್ಟು ಸುಲಭವಾಗಿ ಬದಲಾಗುವಂಥವನಲ್ಲ. ಯಾಕ್ರಿ ಹೀಗೆ ಹೇಳ್ತಿದ್ದೀರಾ? ನೋಡಿ, ಅವನು ಖಂಡಿತ ಬದಲಾಗ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅದು ಅಲ್ಲದೆ ಅವನು ದುಃಖ ಪಡ್ತಾ ಇದ್ರೆ ಅದನ್ನು ನೋಡಿ ಅವನ ಹೆಂಡ್ತಿನೂ ದುಃಖ ಪಡ್ತಾಳೆ. ಅದನ್ನೆಲ್ಲ ನೆನೆಸ್ಕೊಂಡಾಗ ನಂಗೆ ಸಂಕಟ ಆಯಿತು. ಅದಕ್ಕೆ ನಾನೇ ಅವನ ಹತ್ರ ನಿಮ್ಮಪ್ಪ ನಿನಗೆ ಬುದ್ಧಿ ಕಲಿಸೋಕ್ಕೆ ಅಂತಲೇ ಕೋರ್ಟ್ಗೆ ಹೋಗಿದ್ದು ಅಂತ ನಿಜಾನೇ ಹೇಳಿಬಿಟ್ಟೆ. ನೋಡಿ, ಒಂದು ಅವಕಾಶ ಕೊಡೋಣ ರೀ. ಅವ್ನು ಖಂಡಿತ ಬುದ್ಧಿ ಕಲಿತು ಜವಾಬ್ದಾರಿನೂ ಕಲಿತ್ಕೋತಾನೆ. ನನಗೆ ನಂಬಿಕೆ ಬರ್ತಾ ಇಲ್ಲ ಲಕ್ಷ್ಮಿ. ಅವನ ಮೇಲೆ ನನಗೆ ನಂಬಿಕೆ ಇಲ್ಲ. ಈಗ ಅದೇನೋ ಹೇಳ್ತಾರೆ ನೋಡು, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯರು ಹೇಳಿದ್ದು ಹಾಲು ಅನ್ನ. ಹಾಗಾಗೋಯ್ತು. ನೀನು ಕೊಡೋದು ಬೇಡ ಅಂದ್ಯಲ್ಲ, ಮುಗ್ದೋಯ್ತು ಅಷ್ಟೇ. ಇನ್ನು ದೊಡ್ಡ ದೊಡ್ಡ ಮಾತಾಡಿಕೊಂಡು ಅದೆಂಥದ್ದೋ ಸ್ಟಾರ್ಟಪ್ ಮಾಡ್ತೀನಿ, ನಾನೇ ಸ್ವಂತ ಬಿಸ್ನೆಸ್ ಮಾಡ್ತೀನಿ ಅಂತ ಏನೇನೋ ಹೇಳ್ಕೊಂಡು ಅವ್ನ ಹೆಂಡ್ತಿನೂ ಯಾಮಾರಿಸ್ಕೊಂಡು ಹೀಗೆ ಸೋಮಾರಿತನದಿಂದ ಜೀವನ ಮಾಡ್ತಾನೆ ಅಷ್ಟೇ. ಅವನ ಬುದ್ಧಿ ನನಗೆ ಗೊತ್ತಿಲ್ವಾ? ಸರಿ, ಒಂದು ಅವಕಾಶ ಕೊಡ್ಬೋದಲ್ವೇನ್ರಿ? ನೋಡಿ, 1 ತಿಂಗಳು ನೋಡೋಣ. ಅವನೇನಾದರೂ ಬದಲಾದರೆ ಅವನ ಹತ್ರ ದುಡ್ಡು ವಾಪಸ್ ಕೇಳೋದು ಬೇಡ. ಇಲ್ಲಾಂದರೆ ನೀವು ಕೇಳ್ಬೋದಲ್ಲ. ಅಂದರೆ ಕೋರ್ಟಿಗೆ ಹೋದವರು ನೀವೇ, ಹಾಗಾಗಿ ನಿಮಗೆ ಕೇಳೋ ಹಕ್ಕಿರುತ್ತಲ್ಲ ಅಂತ. ಅದು ಹೇಗಾಗುತ್ತೆ ಲಕ್ಷ್ಮಿ? ನೀನು ಒಂದು ಸಲ ದುಡ್ಡು ಕೊಡೋದು ಬೇಡ ಅಂತ ಹೇಳಿದ್ಮೇಲೆ ನಾನು ಮತ್ತೆ ಕೊಡು ಅಂತ ಕೇಳೋಕ್ಕಾಗತ್ತಾ? ಬೇರೆ ಯಾರಾದರೂ ಕೇಳಿಸ್ಕೊಂಡವ್ರು ಏನು ಅಂದ್ಕೊಳ್ತಾರೆ? ಒಟ್ಟಿನಲ್ಲಿ ನೀನು ಮಾಡಿ ಸರಿ ಇಲ್ಲ ಲಕ್ಷ್ಮಿ. ಏನಾದರೂ ಮಾಡ್ತೀನಿ, ಅವ್ರಿಗೆ ಬುದ್ಧಿ ಕಲಿಸ್ತೀನಿ. ನೋಡು, ಇನ್ನು ಮೇಲೆ ಈ ವಿಷಯದಲ್ಲಿ ನೀನು ಮೂಗು ತೋರಿಸ್ಬೇಡ. ಲಕ್ಷ್ಮೀ ನಿವಾಸ